ಎಲ್ರಿಗೂ ನಮಸ್ಕಾರ. ನಾನು ನಿಮ್ಗೆ ಇವತ್ತು ರಸಾಯನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರಸಾಯನವನ್ನು ದೇವರ ನೈವೇದ್ಯಕ್ಕೆ ಪ್ರಸಾದ ರೀತಿಯಲ್ಲಿ ಭಕ್ತರಿಗೆ ಹಂಚಲಿಕ್ಕೆ ಉಪಯೋಗಿಸ್ತೇವೆ. ಮೊದಲಿಗೆ ಇದನ್ನು ಮಾಡಲಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಅವಲಕ್ಕಿ, ತೆಂಗಿನ ತುರಿ, ಏಲಕ್ಕಿ, ಬಾಳೆಹಣ್ಣು, ಆ್ಯಪಲ್ ಮತ್ತು ಬೆಲ್ಲದ ಪುಡಿ. ಇಷ್ಟು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಅವಲಕ್ಕಿ ರಸಾಯನವನ್ನು ಮಾಡೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ ತಗೊಳ್ಳಿ. ಅದಕ್ಕೆ ಒಂದು ಸಣ್ಣ ಬೌಲ್ ಆಗೋ ಅಷ್ಟು ಅವಲಕ್ಕಿನ ನಾನು ತಗೋತಾ ಇದ್ದೀನಿ. ಇದನ್ನು ನೀಟಾಗಿ ಸೋಸಿ ಕೇರ್ಕೊಂಡಿದ್ದೀನಿ. ಅದರಲ್ಲಿರುವಂತಹ ಧೂಳನ್ನೆಲ್ಲ ತೆಗೆದು ನಂತರ ಇದಕ್ಕೆ 2 ಗ್ಲಾಸಷ್ಟು ವಾಟರ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ತೊಳ್ಕೊಳ್ಳೋಣ. 2ರಿಂದ 3 ಸಲ ತೊಳ್ಕೊಳ್ಳೋಣ. ಅದರಲ್ಲಿರುವಂಥ ಧೂಳುಗಳೆಲ್ಲ ಹೊರಗಡೆ ಹೋಗುತ್ತೆ. ತುಂಬ ನೀಟಾಗತ್ತೆ. ಮತ್ತು ಇದನ್ನು ಮತ್ತೆ ನೀರಿನಲ್ಲಿ ನೆನೆಸಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. 2ರಿಂದ 3 ಸಲ ಅವಲಕ್ಕಿನ ತೊಳೆದ್ರೆ ಸಾಕು ಅಷ್ಟೇ. ಅದೇ ನೀರಲ್ಲಿ ಅವಲಕ್ಕಿ ತುಂಬಾ ಚೆನ್ನಾಗಿ ನೆಂದಿರುತ್ತೆ. ಈ ರಸಾಯನವನ್ನು ನಾವು ದೇವರ ಪ್ರಸಾದಕ್ಕೆ ನೈವೇದ್ಯದ ರೀತಿಯಲ್ಲಿ ಮತ್ತು ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಕುಕ್ಕಿಂಗ್ ವಿತೌಟ್ ಫೈರ್ ಈ ಥರ ಕಾಂಪಿಟೇಷನ್ನಲ್ಲಿ ಎಲ್ಲದರಲ್ಲೂ ನಾವು ಯೂಸ್ ಮಾಡ್ಕೋಬೋದು. ನೋಡ್ತಾ ಇರಬಹುದು ನೀವೇ, ನೀಟಾಗಿ ವಾಶ್ ಆಗಿದೆ ಈಗ ಅವಲಕ್ಕಿ. ಈ ಅವಲಕ್ಕಿಗೆ ಇವಾಗ ಒಂದು 3 ಬಾಳೆಹಣ್ಣ ತೊಗೊಂಡು ನೀಟಾಗಿ ಸಿಪ್ಪೆ ಬಿಡಿಸಿ ಮುಂದೆ ಏನು ಒಂದು ಕಪ್ಪಾಗಿರುತ್ತಲ್ಲ ಆ ಕಪ್ಪಾಗಿರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ವೇಸ್ಟೇಜ್ನೆಲ್ಲ ತೆಗೆದು ಒಂದು ಮೀಡಿಯಮ್ ಆಗಿ ಕಟ್ ಮಾಡಿ ಯೂಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬರೀ ಬಾಳೆಹಣ್ಣು ಅಂತ ಅಲ್ಲ, ದಾಳಿಂಬೆ, ದ್ರಾಕ್ಷಿ ಹೀಗೆ ಹಣ್ಗಳನ್ನ ಯೂಸ್ ಮಾಡ್ಕೊಬೋದು. ಅವೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಏನು ಮುಂದೆಗಡೆ ಒಂದು ಕಪ್ಪಗಾಗಿರುತ್ತಲ್ಲ ಅದನ್ನೆಲ್ಲ ತೆಗ್ದುಬಿಟ್ಟು ಈಗ ಒಂದು ಮೀಡಿಯಮ್ ಸ್ಲೈಸಾಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಸಾಕು. ನಾನು ಇದನ್ನು ಕಮ್ಮಿ ಕ್ವಾಂಟಿಟಿಗೆ ಅಂತ ಮಾಡ್ತಾ ಇರೋದು. ಒಂದು 3ರಿಂದ 4 ಜನಕ್ಕೆ ಇದು ಯೂಸ್ ಆಗುತ್ತೆ. ಇದು ಮನೆಯಲ್ಲಿರೋ ಜನಗಳಿಗೋಸ್ಕರನೇ ಮಾಡ್ತಾ ಇರೋದು. 3 to 4 ಮೆಂಬರ್ಸ್. ಇದನ್ನು ಜಾಸ್ತಿ ಜನಕ್ಕೆ ಮಾಡೋದಾದರೆ ಜಾಸ್ತಿ ಕ್ವಾಂಟಿಟಿನ ಯೂಸ್ ಮಾಡ್ಕೊಬೋದು. ಇದರಲ್ಲಿ ಯಾವುದೇ ವ್ಯತ್ಯಾಸಗಳಾಗೋದಿಲ್ಲ. ನೀಟಾಗಿ ಬಾಳೆಹಣ್ಣು ಸ್ಲೈಸ್ಗಳನ್ನೆಲ್ಲ ಅವಲಕ್ಕಿ ಮಿಶ್ರಣಕ್ಕೆ ಜೊತೆ ನಾನು ಬೆರೆಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಈಗ ಆ್ಯಪಲ್ನ ತೊಗೊಂಡಿದ್ದೀನಿ. ಆ್ಯಪಲ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಮಧ್ಯದಲ್ಲಿರುತ್ತಲ್ಲ ಆ ಒಂದು ಬೀಜಗಳು ಅವನ್ನೆಲ್ಲ ನೀಟಾಗಿ ತಕ್ಕೋತಾ ಇದ್ದೀನಿ. ಇಲ್ಲಾಂತಂದರೆ ಇದನ್ನು ಸೇರಿಸಿ ಹಾಕಿಬಿಟ್ರೆ ತಿನ್ನುವಾಗ ಆ ಬೀಜಗಳೆಲ್ಲ ಬಾಯಿಗೆ ಸಿಕ್ಕಿದಾಗ ತುಂಬ ಕಹಿ ಆಗುತ್ತೆ. ಮಕ್ಳಿಗೇನಾನ ಸಿಕ್ತು ಅಂತ ಅಂದರೆ ಒಂದು ಸಲ ಅಷ್ಟೇ, ಮತ್ತು ಇನ್ನೊಂದು ಸಲ ಅವರು ಇದೇ ಸಿಗುತ್ತೆ ಅನ್ನೋ ಕಾರಣಕ್ಕೆ ತಿನ್ನೋಕ್ಕೆ ಹೋಗೋದಿಲ್ಲ. ಸೊ ಇವನ್ನೆಲ್ಲ ನೀಟಾಗೆ ತಗೋತಾ ಇದ್ದೀನಿ ಮೊದಲು. ಈಗ ಸಣ್ಣ ಸಣ್ಣ ಸ್ಲೈಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಹುಷಾರು, ಈ ಥರ ಕಟ್ ಮಾಡ್ಕೊಳ್ಳುವಾಗ ಆ್ಯಪಲ್ಲು ಸ್ವಲ್ಪ ಮೇಲ್ಗಡೆ ನೈಸ್ ಇರುತ್ತೆ ಒಂದು ಸರ್ಫೇಸಸ್ಸು. ಸೊ ಅಲ್ಲಿ ಕಟ್ ಮಾಡುವಾಗ ಚಾಕುಗಳು ಕೈ ಮೇಲೆ ಬಿಡುತ್ತೆ. ಆ ಟೈಮಲ್ಲಿ ನೀಟಾಗಿ ಹುಷಾರಾಗಿ ಹಿಡ್ಕೊಂಡು ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಸಣ್ಣ ಸಣ್ಣ ಸ್ಲೈಸಾಗಿ ಮಾಡ್ಕೊಳ್ಳೋಣ. ಈಗ ಆ್ಯಪಲ್ನ ಸಣ್ಣ ಸಣ್ಣ ಸ್ಲೈಸ್ಗಳನ್ನಾಗಿ ಕಟ್ ಮಾಡ್ಕೊಂಡಾಯಿತು. ಇದನ್ನು ಕೂಡ ಅದೇ ಒಂದು ಬೌಲಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಒಂದು ತುರಿದಿರುವಂತಹ ತೆಂಗಿನ ತುರಿನ ಹಾಕೋತಾ ಇದ್ದೀನಿ, ಒಂದು ಬೌಲ್ ಆಗೋಷ್ಟು. ಇದಕ್ಕೆ ತೆಂಗಿನ ತುರಿನೇ ಹಾಕಬೇಕು. ಕೊಬ್ಬರಿ ಎಲ್ಲ ಹಾಕಿದ್ರೆ ಅಷ್ಟು ಟೇಸ್ಟ್ ಸಿಗೋದಿಲ್ಲ. ಫ್ರೆಶ್ಶಾಗಿ ಹಾಕ್ತಾನೆ ಹೊಡೆದು ಕಾಯಿನ ತುರಿದು ಹಾಕಿದ್ರೆ ಇದು ತುಂಬ ಅಂದರೆ ತುಂಬಾ ಒಳ್ಳೆ ಟೇಸ್ಟ್ ಸಿಗುತ್ತೆ. ಇದಕ್ಕೆ ಬೆಲ್ಲದ ಪುಡಿ ಹಾಕ್ಕೊಳ್ಳೋಣ. ಬೆಲ್ಲದ ಪುಡಿ ಹಾಕೋದ್ರಿಂದ ಇದು ಸಕ್ಕರೆಗಿಂತ ಬೆಲ್ಲ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಬೆಲ್ಲನೇ ತುಂಬ ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ. ರಾಸಾಯನಿಕ ಆಲ್ಮೋಸ್ಟ್ ಎಲ್ಲ ಬೆಲ್ಲನೇ ಯೂಸ್ ಮಾಡೋದು. ಎಲ್ಲೋ ರೇರ್ ಕೇಸ್ನಲ್ಲಿ ಅಥವಾ ಬೆಲ್ಲ ಇಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಸಕ್ಕರೆಗಳನ್ನ ಯೂಸ್ ಮಾಡ್ಕೋತೀವಿ. ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡೋಣ.
ಇವಾಗ ಒಂದು ಏಲಕ್ಕಿಯನ್ನು ಚೆನ್ನಾಗಿ ಚಚ್ಚಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಏಲಕ್ಕಿ ಇಲ್ಲ ಅಂದರೂ ಪರವಾಗಿಲ್ಲ, ಏಲಕ್ಕಿ ಪೌಡರ್ನಾದರೂ ಯೂಸ್ ಮಾಡ್ಕೊಬೋದು. ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಏಲಕ್ಕಿ. ಇವಾಗ ಈ ಎಲ್ಲ ಮಿಶ್ರಣವನ್ನು ನೀಟಾಗಿ ಒಂದು 2 ರಿಂದ 3 ನಿಮಿಷ ನೀಟಾಗಿ ಮಿಕ್ಸ್ ಮಾಡೋಣ. ಯಾಕೆಂದರೆ ಪ್ರತಿಯೊಂದಕ್ಕೂ ಈ ಬೆಲ್ಲ ಮತ್ತು ತೆಂಗಿನ ತುರಿ, ಅವಲಕ್ಕಿ ಎಲ್ಲನೂ ಮಿಕ್ಸ್ ಆದರೆ ಅದ್ರ ಒಟ್ಟಿಗೆ ಮಿಕ್ಸ್ ಆಗೋದ್ರಿಂದ ಒಳ್ಳೆ ಟೇಸ್ಟ್ ಸಿಗತ್ತೆ. ನೀವೇ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಆಗಿದೆ ಒಂದು ರಸಾಯನ ಅನ್ನೋದು. ತುಂಬ ಚೆನ್ನಾಗಿ ಕೂಡ ಇದೆ, ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ದೇವಸ್ಥಾನದಲ್ಲಿ ಎಮರ್ಜೆನ್ಸಿಗಳಿಗೆ ಮನೆಯಲ್ಲಿ ಏನಾದರೂ ಫುಡ್ ಇಲ್ಲ ಅಂತ ಅಂದಾಗ ಏನು ಒಂದು ಹೆಲ್ತಿ ಫುಡ್ಡಿಯಾಗಿ ಮಾಡ್ಕೊಬೋದು. ದೇವಸ್ಥಾನಗಳ ಆಲ್ಮೋಸ್ಟ್ ತಿಂದಿರ್ತೀವಿ, ಇದನ್ನು ಪ್ರಸಾದವಾಗಿ ನೀಡಿರ್ತಾರೆ. ಉಪವಾಸದ ಸಮಯದಲ್ಲಿ ಶಿವರಾತ್ರಿ ಟೈಮಲ್ಲೆಲ್ಲ ಇವನ್ನ ತುಂಬಾ ಯೂಸ್ ಮಾಡ್ತಾರೆ. ವಯಸ್ಸಾದವರಿಗೆ ಇದು ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರಿಗೆ ಈ ಒಂದು ಪದಾರ್ಥನ ಕೊಟ್ಟು ಉಪವಾಸ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನೀವೇ ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ಬನ್ನಿ ನೋಡೋಣ. ಫಸ್ಟ್ ನನ್ನ ಮಗಳು ಕೊಡ್ತೀನಿ, ಅವಳು ಹೇಗೆ ಹೇಳ್ತಾಳೆ ಅಂತ. ಹೇಗಿದೆ ಗಾನು? ಥ್ಯಾಂಕ್ ಯು.